ಇಂದು ಪ್ರಧಾನಿ ನರೇಂದ್ರ ಮೋದಿ ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೆಳಗ್ಗೆ 8:15ಕ್ಕೆ ದೆಹಲಿಯಿಂದ ಹೊರಟು ಬೆಳಗ್ಗೆ 11:05ಕ್ಕೆ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಬಳಿಕ ಸೇನಾ ಹೆಲಿಕಾಪ್ಟರ್ ಮೂಲಕ 11:35ಕ್ಕೆ ಉಡುಪಿಗೆ ಬರಲಿದ್ದಾರೆ. ಮಧ್ಯಾಹ್ನ 1:35ಕ್ಕೆ ಕಾರಿನ ಮೂಲಕ ಸಮಾವೇಶ ಸ್ಥಳದಿಂದ ನಿರ್ಗಮಿಸಿ ವಿಶೇಷ ವಿಮಾನ ಮೂಲಕ ಗೋವಾಗೆ ತೆರಳಲಿದ್ದಾರೆ. ಕನಕನ ಕಿಂಡಿಗೆ ಸ್ವರ್ಣ ಲೇಪನವನ್ನ ಮಾಡಲಾಗಿದೆ. ಇದರಲ್ಲಿ ಮೋದಿ ಕೃಷ್ಣನ ದರ್ಶನವನ್ನ ಪಡೆಯಲಿದ್ದಾರೆ. ಬಳಿಕ ಮಠಾಧೀಶರೊಂದಿಗೆ ಸಮಾಲೋಚನೆ ನಡೆಸಿ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಭಾಗಿಯಾಗಲಿದ್ದಾರೆ. ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸೌಜನ್ಯ ತಾಯಿ ಪ್ರಕರಣದ ಮರು ತನಿಖೆ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಒತ್ತಾಯಿಸಿದ್ದಾರೆ. ಆದರೆ ಇಷ್ಟು ದಿನ ಅರ್ಜಿ ಸಲ್ಲಿಸುವುದಕ್ಕೆ ವಿಳಂಬ ಆಗಿದ್ದು ಕುಸುಮಾವತಿ ಅವರ ಈ ನಡೆ ಇದೆಯಲ್ಲ, ಇದು ಹಲವರ ಆಕ್ಷೇಪಕ್ಕೆ ಕಾರಣವಾಗಿದೆ. ಇನ್ನು ಸೌಜನ್ಯ ಕೇಸ್ಗೆ ಮರು ತನಿಖೆಗೆ ಒತ್ತಾಯಿಸಿ ತಾಯಿ ಕುಸುಮಾವತಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರೆ ಇತ್ತ ಸಂತೋಷ್ ರಾವ್ ಕೂಡ ಮರು ತನಿಖೆ ಮಾಡುವಂತೆ ಒತ್ತಾಯಿಸಿದ್ದಾನೆ. ಸದ್ಯ ಸುಪ್ರೀಂ ಕೋರ್ಟ್ ಮರು ತನಿಖೆಯನ್ನ ಕೈಗೆತ್ತಿಕೊಳ್ಳುತ್ತಾ ಅಂತ ಕಾದು ನೋಡಬೇಕಿದೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಬೆನ್ನಲ್ಲೇ ಸಿಎಂ ಬಣ ಹಾಗೂ ಡಿಸಿಎಂ ಬಣ ಫುಲ್ ಅಲರ್ಟ್ ಆಗಿದೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾಗೆ ಶಾಸಕ ರಿಜ್ವಾನ್ ಅರ್ಷದ್, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಸೇರಿದಂತೆ ಸಾಲು ಸಾಲು ನಾಯಕರು ದೌಡಾಯಿಸ್ತಾ ಇದ್ರು. ಕರ್ನಾಟಕದ ರಾಜಕಾರಣ ಗಮನಿಸಿದಾಗ ಹಿಂದ ಸಮುದಾಯ ವೋಟ್ ಬ್ಯಾಂಕ್ಗಾಗಿ ಬಳಕೆ ಆಗ್ತಾ ಇದೆ ಅಂತ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಪ್ರಧಾನ ಸಂಚಾಲಕ ಮಾವಳ್ಳಿ ಶಂಕರ್ ಕಿಡಿಕಾರಿದ್ದಾರೆ. ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಆಯೋಜನೆ ಮಾಡಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡಿದ್ದಾರೆ. ಕರ್ನಾಟಕದಲ್ಲಿ ಒಂದು ರೀತಿಯ ರಾಜಕೀಯ ಏರುಪೇರು ನೋಡುತ್ತಿದ್ದಾರೆ. ಸಿಎಂ ಗಾದಿಗಾಗಿ ಅನೇಕ ಪ್ರಯತ್ನಗಳನ್ನು ನಡೆಸಲಾಗ್ತಾ ಇದೆ. ಆದರೆ 2023ರ ಚುನಾವಣೆ ಹಿಂದುಳಿದ ಸಮುದಾಯಗಳು ಸರ್ಕಾರ ತರೋದಕ್ಕೆ ಕಾರಣ ಆಗಿದೆ. ಅನೇಕ ಸಮೀಕ್ಷೆಗಳು ಇದನ್ನು ಸಾಬೀತುಪಡಿಸಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏರುಪೇರುಗಳನ್ನು ತಾವು ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿ ಗಾದಿಗಾಗಿ ಅನೇಕರು ಪ್ರಯತ್ನಗಳನ್ನು ನಡೆಸಿರುವಂಥದ್ದು. ಇಡೀ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಚುನಾವಣೆ 23ರ ಚುನಾವಣೆಯಲ್ಲಿ ಬಹುತೇಕ ಅಹಿಂದ ಸಮುದಾಯಗಳು, SC, ST, OBC ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಈ ಒಂದು ಸರ್ಕಾರವನ್ನು ಅಧಿಕಾರಕ್ಕೆ ತರೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾವೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೇನೆ. ಅದನ್ನು ಈಗಾಗಲೇ ಅನೇಕ ಸಮೀಕ್ಷೆಗಳು ಅದನ್ನು ಸಾಬೀತುಪಡಿಸಿವೆ. ಯಾವ ಸಮುದಾಯಗಳು ಯಾವ ಪಕ್ಷಗಳ ಹಿಂದೆ ಇದ್ದಾವೆ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿರುವ ವಿಚಾರ. ರಾಜ್ಯದಲ್ಲಿ ಕುರ್ಚಿ ಕಚ್ಚಾಟ ತಾರಕಕ್ಕೇರ್ತಾ ಇದ್ದು ಬಾಳೆಹೊನ್ನೂರು ಮಠದ ರಂಭಾಪುರಿ ಶ್ರೀ ಪಟ್ಟದ ಫೈಟ್ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ನಿರಾಕರಿಸಿದ್ದಾರೆ. ರಾಜಕೀಯ ಕುರಿತು ಪ್ರತಿಕ್ರಿಯೆ ನೀಡಲ್ಲ ಅಂದಿದ್ದಾರೆ. ಯಾವ ಶ್ರೀಗಳು ಏನ್ ಬೇಕಾದ್ರೂ ಮಾತಾಡಲಿ, ನಾನು ಮಾತ್ರ ಪ್ರತಿಕ್ರಿಯೆ ನೀಡಲ್ಲ ಅಂದಿದ್ದಾರೆ. ಯಾವ ಸ್ವಾಮಿಗಳು ಏನಾದರೂ ಮಾತಾಡಲಿ, ನಾವು ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಈಗ ಸಂಸದ ಬಿವೈ ರಾಘವೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಇಡೀ ರಾಷ್ಟ್ರ ನೋಡಿ ನಗ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಕ್ರಾಂತಿ ಭ್ರಾಂತಿ ಅಂದುಕೊಂಡು ದಿನಗಳನ್ನ ಕಳೀತಾ ಇದ್ದಾರೆ. 6-7 ತಿಂಗಳಿಂದ ಆಡಳಿತ ಸತ್ತು ಹೋಗಿದೆ. ಯಾವುದೇ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಶಾಸಕರಿಗೆ ಘೋಷಣೆ ಮಾಡಿದಂತ ಅನುದಾನ ಅಧಿಕೃತವಾಗಿ ಮುಟ್ಟಿಲ್ಲ. ಕಾಂಗ್ರೆಸ್ ಆಡಳಿತದಿಂದ ಅಭಿವೃದ್ಧಿಯಲ್ಲಿ ಕರ್ನಾಟಕ ಎಷ್ಟೋ ವರ್ಷ ಹಿಂದೆ ಹೋಗಿದೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಇಡೀ ರಾಷ್ಟ್ರ ನೋಡಿ ನಗ್ತಿರುವಂಥ ಒಂದು ಪರಿಸ್ಥಿತಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಕ್ರಾಂತಿ ಭ್ರಾಂತಿ ಅಂದ್ಕೊಂಡು ದಿನಗಳು ಕಳೀತಾ ಇದ್ದಾರೆ.
ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಆದಷ್ಟು ಬೇಗ ನಿಮ್ಮ ಗೊಂದಲವನ್ನು ಬಗೆಹರಿಸ್ಕೊಂಡು ಅಧಿವೇಶನ ಬೇರೆ ಕರೆದಿರ್ತಾವೆ, ಅಷ್ಟರೊಳಗೆ ಸ್ಪಷ್ಟವಾದಂಥ ಒಂದು ನಾಯಕತ್ವದಲ್ಲಿ ವಿಧಾನಸಭಾ ಅಧಿವೇಶನದ ಮುಖಾಂತರ ಏನು 6-7 ತಿಂಗಳಿಂದ ಇಲ್ಲಿ ಆಡಳಿತ ಬಿದ್ದು ಹೋಗಿದೆ, ಸತ್ತು ಹೋಗಿದೆ. ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟದ ಬಗ್ಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತಾಡಿದ್ದಾರೆ. ಕಾಂಗ್ರೆಸ್ ವಿಚಾರ ಇದು ನಮಗೆ ಸಂಬಂಧ ಇಲ್ಲ. ಕಳೆದ 7-8 ತಿಂಗಳಿಂದ ಯಾವುದೇ ಅಭಿವೃದ್ಧಿ ಕಡೆ ಗಮನ ಕೊಡೋದಕ್ಕಾಗ್ತಾ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದರಲ್ಲೇ ತಲ್ಲೀನರಾಗಿದ್ದಾರೆ. ಇಡೀ ರಾಜ್ಯದ ಜನ ಇವರ ಆಡಳಿತದಿಂದ ಬೇಸತ್ತು ಚೀಮಾರಿ ಹಾಕ್ತಾ ಇದ್ದಾರೆ. ಇಷ್ಟಾದರೂ ಸರಿಪಡಿಸಿಕೊಳ್ಳದೆ ತಮ್ಮದೇ ಆದಂತಹ ಗೊಂದಲದಲ್ಲಿ ನಿರತರಾಗಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ರಾಜ್ಯದ ಜನರೇ ತಕ್ಕ ಪಾಠ ಕಲಿಸ್ತಾರೆ. ಸದ್ಯಕ್ಕೆ ಸರ್ಕಾರ ಪತನ ಆಗುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಏನೇನು ಬೆಳವಣಿಗೆಗಳು ಆಗತ್ತೆ ಕಾದ್ ನೋಡೋಣ ಅಂದಿದ್ದಾರೆ. ಕಳೆದ 6-8 ತಿಂಗಳಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಕಡೆ ಗಮನ ಕೊಡ್ತಾ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಬಡದಾಟದಲ್ಲಿ ಅವರು ತಲ್ಲೀನರಾಗಿದ್ದಾರೆ. ಬಹುಶಃ ಇಡೀ ರಾಜ್ಯದ ಜನ ಇದನ್ನು ನೋಡಿ ಬೇಸತ್ತಿದ್ದಾರೆ, ಚೀಮಾರಿ ಆಗ್ತಾ ಇದ್ದಾರೆ. ಇಷ್ಟಾದರೂ ಸಹ ಅವರು ಯಾವುದೇ ಸರಿಪಡಿಸ್ಕೊಳ್ಳದೆ ಅವ್ರದ್ದೇ ರೀತಿಯಲ್ಲಿ ಗೊಂದಲದಲ್ಲಿ ನಿರತರಾಗಿದ್ದಾರೆ. ಮುಂದೆ ಬರೋ ದಿವಸಗಳು ಜನ ತಕ್ಕ ಪಾಠವನ್ನು ಕಲಿಸ್ತಾರೆ. ಸರ್ಕಾರ ಪತನ ಆಗ್ಬೋದು, ಸರ್ಕಾರ ಪತನ ಆಗ್ಬೋದು. ನನಗೇನು ಆ ಥರ ಅನಿಸೋಲ್ಲ. ಈಗ ಸದ್ಯಕ್ಕೆ ಏನೇನು ಬೆಳವಣಿಗೆ ಆಗಿದೆ ಕಾದು ನೋಡೋಣ ನಾವು ನೀವೆಲ್ಲ ಸೇರಿ. ಅಲ್ಲ ಕಳೆದ ರಾಜ್ಯದಲ್ಲಿ ನಡೀತಾ ಇರುವಂತಹ ಸಿಎಂ ಕುರ್ಚಿ ಕಾಳಗ ಈಗ ಎಕ್ಸ್ ಖಾತೆಯಲ್ಲಿ ಪೋಸ್ಟರ್ ವರ್ಗೆ ತಿರುಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಎಕ್ಸ್ ಖಾತೆಯಲ್ಲಿ ಕೊಟ್ಟಂತಹ ಮಾತು ಉಳಿಸ್ಕೊಳ್ಳೋದೇ ವಿಶ್ವದ ದೊಡ್ಡ ಶಕ್ತಿ ಅನ್ನುವಂಥ ಪೋಸ್ಟ್ ಈಗ ಈ ಕಿಚ್ಚಿಗೆ ಕಾರಣ ಆಗಿದೆ. ಈ ಪೋಸ್ಟರ್ಗೆ ಟಾಂಗ್ ಕೊಟ್ಟಂತೆ ಸಂಜೆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎಕ್ಸ್ ಖಾತೆಯಲ್ಲಿ ಪ್ರತ್ಯುತ್ತರದ ಪೋಸ್ಟ್ ಅನ್ನ ಕೂಡ ಮಾಡಿದ್ರು. ರಾಜ್ಯದಲ್ಲಿ ಪವರ್ ಶೇರಿಂಗ್ ವಿಚಾರ ತಾರಕಕ್ಕೇರ್ತಾ ಇದೆ. ಇದರ ಮಧ್ಯೆ ಅಹಿಂದ ವರ್ಸಸ್ ಒಕ್ಕಲಿಗ ಸಮುದಾಯ ಎಂಟ್ರಿ ಕೊಟ್ಟಿದೆ. ಇವರಿಬ್ಬರ ಫೈಟ್ ನಡುವೆ ಲಿಂಗಾಯತ ಸಮುದಾಯ ಸೈಲೆಂಟ್ ಆಗಿದೆ. ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗ ನಾಯಕರಿಂದ ತೀವ್ರ ಒತ್ತಡ ಹಾಕ್ತಾ ಇದ್ರೆ, ಅತ್ತ ಸಿದ್ದರಾಮಯ್ಯ ಪರವಾಗಿ ಅಹಿಂದ ನಾಯಕರು ಒತ್ತಡ ಹಾಕ್ತಿದ್ದಾರೆ. ಪಟ್ಟಣದಲ್ಲಿ ಲಿಂಗಾಯತ ಸಮುದಾಯದ ಮಾತ್ರ ಈಗ ಸದ್ಯಕ್ಕೆ ಸೈಲೆಂಟ್ ಆಗಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಈ ರೀತಿ ಸೈಲೆಂಟ್ ಆಗಿರೋದು ಯಾಕೆ ಅನ್ನುವಂಥ ಚರ್ಚೆ ಕೂಡ ಶುರುವಾಗಿದೆ. ದೆಹಲಿಗೆ ಹೋಗುವ ವಿಚಾರವಾಗಿ ಸಚಿವ ಚಲುವರಾಯಸ್ವಾಮಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ನಾನು ದೆಹಲಿಗೆ ಹೋಗ್ತಿಲ್ಲ, ಯಾರು ಕರೆದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಡಿಸಿಎಂ ಅವರನ್ನ ಕರೀತಾರೆ ಎಂದಿದ್ದಾರೆ. ಪಟ್ಟದ ಫೈಟ್ ಬೆನ್ನಲ್ಲೇ ಕ್ಯಾಬಿನೆಟ್ ಸಭೆ ಕುತೂಹಲ ಮೂಡಿಸಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಚಿವ ಮಧು ಬಂಗಾರಪ್ಪ, ರಾಜ್ಯದ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅನೌಪಚಾರಿಕವಾಗಿ ಯಾವುದೇ ಚರ್ಚೆ ಆಗಿಲ್ಲ. ಯಾರು ಏನೇ ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ನಾಯಕತ್ವ ಬದಲಾವಣೆ ಬಗ್ಗೆ ನಿರ್ಧಾರ ಮಾಡುತ್ತೆ. ಅದ್ರ ಬಗ್ಗೆ ನಾನೇನು ಹೇಳೋದಕ್ಕೆ ಆಗಲ್ಲ. ದೆಹಲಿಯವರು ಇದರ ಬಗ್ಗೆ ಉತ್ತರ ಎಲ್ಲವನ್ನು ಕೂಡ ಕೊಡ್ತಾರೆ ಅಂತ ಹೇಳಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳುವಂತಹ ಡಿಕೆಶಿ ಪೋಸ್ಟ್ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಅದನ್ನ ದೆಹಲಿಯಲ್ಲಿ, ಬೆಂಗಳೂರಲ್ಲಿ ಕೇಳಿದ್ರೆ ಉತ್ತರ ಸಿಗಬಹುದು. ಹಾವೇರಿಯಲ್ಲಿ ಕೇಳಿದ್ರೆ ಉತ್ತರ ಸಿಗಲ್ಲ. ಪಕ್ಷದ ವಿರೋಧವಾಗಿ ನಾನು ಮಾತಾಡಿಲ್ಲ, ಪಕ್ಷದ ಪರವಾಗಿನೇ ಮಾತಾಡ್ತೀನಿ. ಎಲ್ಲರ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವರಿಗೆ ಕೂಲಿ ಸಿಗುತ್ತೆ, ಕೆಲವರಿಗೆ ಸಿಗಲ್ಲ. ಆದಷ್ಟು ಬೇಗ ಈ ಗೊಂದಲ ಬಗೆಹರಿಸಲೇಬೇಕು ಅಂತ ಹೇಳಿದ್ದಾರೆ. ಅದನ್ನು ಡೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಕೇಳಿದ್ರೆ ಸರಿಯಾದ ಉತ್ತರ ಸಿಗ್ಬೋದು. ಹಾವೇರಿಯಲ್ಲಿ ಕೇಳೋದಕ್ಕೆ ಉತ್ತರ ಸಿಗೋಲ್ಲ ಸರ್. ಈಗ ಮನ್ ತೇನ್ಸಿಂಗ್ ಕತಿ ಹೇಳಿದ ನಂತರ ನಿಮಗೂ ಹೈಕಮಾಂಡ್ ಇಂದ ಏನಾರ ಆದೇಶ ಬಂತ ಸರ್? ಮಾತಾಡಬಾರ್ದು ಅಂದೇನಾರ ಹಿಂಗೆ ಮಾತಾಡ್ಬಾರ್ದು. ನಾವೇನೇನು ಪಕ್ಷದ ವಿರೋಧವಾಗಿ ಏನು ಮಾತಾಡಿಲ್ಲ, ಪಕ್ಷದ ಪರವಾಗಿ ಮಾತಾಡ್ತೀವಿ. ಪಕ್ಷದ ವಿರೋಧ ಯಾವಾಗ ಮಾತಾಡೋದು, ಹಿಂಗಾಗಿ ಪ್ರಶ್ನೆ ಉದ್ಭವ ಆಗೋಲ್ಲ. ಈ ಪಕ್ಷಕ್ಕೆ ದುಡ್ದಾರ ಕೂಲಿ ಕೇಳ್ತಾ ಇದ್ರೆ ಕೂಲಿ ಸಿಗುತ್ತಾ ಸರ್? ಇಲ್ಲ, ಎಲ್ಲರಿಗೂ ಸಿಗೋಲ್ಲ. ರೇಟ್ ಬಂದಿದೆ, ಬಹಳ ಮಂದಿ, ಸುಮಾರು ಜನ ಎಲ್ಲರೂ ಪ್ರಯತ್ನದಿಂದ ಸರ್ಕಾರ ಬಂದಿದೆ. ಕೆಲವ್ರಿಗೆ ಸಿಗುತ್ತೆ, ಕೆಲವರಿಗೆ ಸಿಗೋಲ್ಲ. ಕಾಯ್ಬೇಕಷ್ಟೇ ಸರ್. ಇದು ಎಲ್ಲಿವರೆಗೂ ಇರುತ್ತೆ ಸರ್? ಇದು ಒಂದಲ್ಲ ಈ ಕುರ್ಚಿ ಹೇಳಿದ್ವಿ ನಾವು ಹೇಳಿದ್ರೆ, ಸಿಎಂ ಅವ್ರು ಹೇಳಿದಾರೆ, ಎಲ್ಲರೂ ಹೇಳಿದಾರೆ. ಆದಷ್ಟು ಬೇಗ ಇತ್ಯರ್ಥ ಆಗಬೇಕು. ಇಲ್ಲ ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟದ ಬಗ್ಗೆ ಬಿಜೆಪಿ ನಾಯಕ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಕಳೆದ
2 ತಿಂಗಳಿಂದ ರಾಜ್ಯದಲ್ಲಿ ಆಡಳಿತ ನಡೀತಾ ಇಲ್ಲ. 90% ಸಚಿವರು ವಿಧಾನಸೌಧಕ್ಕೆ ಬರ್ತಾನೇ ಇಲ್ಲ. ಹೀಗಾಗಿ ಶಾಸನ ಇಲ್ಲದ ದುಶಾಸನ ಆಡಳಿತ ನಡೀತಾ ಇದೆ. ಮುಖ್ಯಮಂತ್ರಿ ಮೈಸೂರಿಗೆ, ಡಿಸಿಎಂ ಡೆಲ್ಲಿಗೆ ಸೀಮಿತರಾಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದಂಥ ಆಂತರಿಕ ಜಗಳದಿಂದ ಈ ಸರ್ಕಾರ ಸಂಪೂರ್ಣವಾಗಿ ಇವತ್ತು ನಿಷ್ಕ್ರಿಯ ಆಗಿರುವಂಥದ್ದು. 90%ಕ್ಕೂ ಹೆಚ್ಚು ಸಚಿವರುಗಳು ವಿಧಾನಸೌಧಕ್ಕೆ ಬರದಲ್ಲೇ 2 ತಿಂಗಳಾಯಿತು. ಜಿಲ್ಲೆಗಳಿಗೆ ಬರದಲ್ಲೇ 6 ತಿಂಗಳಾಗಿದೆ ಬಿಡಿ. ವಿಧಾನಸೌಧಕ್ಕೆ ಬರದಲ್ಲೇ ತಮ್ಮ ಇಲಾಖೆಯ ಮೀಟಿಂಗನ್ನು ಮಾಡದಲ್ಲೇ 2 ತಿಂಗಳು 3 ತಿಂಗಳು ಕಳೆದೋಗಿದೆ. ಇಂಥ ಒಂದು ನಿಷ್ಕ್ರಿಯ ಸರ್ಕಾರವನ್ನು ಯಾವತ್ತೂ ಕೂಡ ನಾವು ನೋಡಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಈ ಸರ್ಕಾರದ ರೈತರ ಬಗ್ಗೆ ಗೋಳನ್ನು ಕೇಳಲಿಕ್ಕಾಗದೆ ಬೆಳಗಾವಿ ವಿಚಾರದಲ್ಲಿ ಕೊಲ್ಲಾಪುರ ರಂಗಭೂಮಿ ಸಂಸ್ಥೆ ಮಹಾ ಎಡವಟ್ಟು ಮಾಡಿದೆ. ಡಿಸೆಂಬರ್ 5ರಂದು ಖ್ಯಾತ ಗಾಯಕ ಮಹೇಶ್ ಕಾಳೆ ಕಾರ್ಯಕ್ರಮ ಜಾಹೀರಾತಿನಲ್ಲಿ ಬೆಳಗಾವಿ ಮಹಾರಾಷ್ಟ್ರ ರಾಜ್ಯ ಅಂತ ಉಲ್ಲೇಖಿಸಿದೆ. ಕುಂದಾನಗರಿಯಲ್ಲಿ ಕಾರ್ಯಕ್ರಮ ಮಾಡಿದ್ರೂ ಮರಾಠಿಯಲ್ಲಿ ಜಾಹೀರಾತನ್ನ ಪ್ರಕಟಗೊಳಿಸಲಾಗಿದೆ. ಈ ಸಂಬಂಧ ಕನ್ನಡ ಪರ ಹೋರಾಟಗಾರರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಮೂಲಕ ಹೋರಾಟಗಾರ ಎಚ್ಚರಿಕೆ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇದ್ದು ಸತ್ತ ಹಾಗಾಗಿದೆ, ಮುಂದುವರೆದು ಏನ್ ಲಾಭ ಇಲ್ಲ ಅಂತ ಸಂಸದ ಕಾರಜೋಳ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತಾಡಿದ್ದಾರೆ. ಸರ್ಕಾರ ಮನೆಗೆ ಹೋದ್ರೆ ಅಟ್ಲೀಸ್ಟ್ ಜನರಿಗೆ ಒಂದು ಆಯ್ಕೆ ಆದರೂ ಇರುತ್ತೆ. ಬೇರೆ ಸರ್ಕಾರ ಬೇರೆ ಪಕ್ಷವನ್ನ ಆರಿಸಿ ತರಬಹುದು. ಉತ್ತಮ ಆಡಳಿತ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅನ್ನೋದು ಜನರ ಭಾವನೆ. ಅದಕ್ಕನುಗುಣವಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಇದ್ದು ಸತ್ತಂಗಾಗಿದೆ, ಮುಂದುವರೆದರೂ ಏನು ಲಾಭ ಇಲ್ಲ. ಅವ್ರ ಮನೆಗೆ ಹೋದರೆ ಅಟ್ಲೀಸ್ಟ್ ಜನರಿಗೊಂದು ಆಯ್ಕೆ ಇರ್ತದೆ. ಬೇರೆ ಸರ್ಕಾರವನ್ನು ಬೇರೆ ಪಕ್ಷವನ್ನು ಆರಿಸ್ತಂದು ಉತ್ತಮ ಆಡಳಿತವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಜನರ ಭಾವನೆ. ಅದಕ್ಕೆ ಜನರ ಭಾವನೆಗೆ ಅನುಗುಣವಾಗಿ ಅವರು ರಾಜೀನಾಮೆ ಕೊಟ್ಟರು ಒಳ್ಳೆಯದು. ಸರ್ಕಾರ ಇದ್ದು ಸತ್ತಂಗಾಗಿದೆ, ಮುಂದುವರೆದರೂ ಏನು ಲಾಭ ಇಲ್ಲ. ಅವ್ರ ಮನೆಗೆ ಹೋದರೆ ಅಟ್ಲೀಸ್ಟ್ ಜನರಿಗೊಂದು ಆಯ್ಕೆ ಇರ್ತದೆ. ಬೇರೆ ಕಾಂಗ್ರೆಸ್ ಅಲ್ಲಿ ಯಾವುದು ಬದಲಾವಣೆ ಇಲ್ಲ. ಸಚಿವ ಕೆಜೆ ಜಾರ್ಜ್ ಖಡಕ್ ಆಗಿ ಹೇಳಿದ್ದಾರೆ. ಯಾರ ಸಹಿನೂ ಸಂಗ್ರಹ ಮಾಡ್ತಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಇಬ್ಬರನ್ನೂ ಕರೆದು ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ನನಗೆ ಅದರ ವಿಚಾರ ಗೊತ್ತಿಲ್ಲ. ಸಿಎಂ ಕೇಳಿದ್ರೆ ಹೇಳ್ತಾರೆ, ನನಗೆ ಹೇಳ್ತಾರ? ಅಲ್ಲ, ನೀವು ಅಲ್ಲಿ ಸಿಎಂ ನವರನ್ನ ಕರ್ಕೊಂಡು ಹೋಗ್ತೀವಿ ಅನ್ನೋಂತ ಮಾತು ಇಲ್ಲಲ್ಲ, ಅದೆಲ್ಲ ಸುಳ್ಳು, ಸತ್ಯಕ್ಕೆ ದೂರವಾಗಿದೆ. ಅಂತ ಪರಿಸ್ಥಿತಿ ಇದೆಯಾ ಸರ್? ಈಗ ಕಾಂಗ್ರೆಸ್ ನಲ್ಲಿ ಸಹಿ ಸಂಗ್ರಹ ಮಾಡುವಂತ ಪರಿಸ್ಥಿತಿ ಇದೆಯಾ ಸರ್? ಯಾವುದೂ ಇಲ್ಲ. ಕಾಂಗ್ರೆಸ್ ಅಲ್ಲಿ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಎಲ್ಲರೂ ನಾವೆಲ್ಲ ಜೊತೆ ಕೂತ್ಬಿಟ್ಟು ಡಿಸ್ಕಸ್ ಮಾಡಿಬಿಟ್ಟು ಎಲ್ಲ ಇದು ಮಾಡಿದ್ವಿ. ನಾವು ಸಹಿನ ಸಂಗ್ರಹ ಮಾಡ್ತಾ ಇಲ್ಲ, ಏನಿಲ್ಲ. ನೋಡಿ, ಅದು ಅವ್ರು ಹೇಳಿದೆ. ಅವ್ರು ಹೇಳಿದ ಮೇಲೆ ನನ್ನನ್ನ ಕೇಳ್ತೀರಾ? ಅವ್ರು ಹೇಳಿದ್ರೆ ಅದು ಮಾಡ್ತಾರ ಅವರು. ನೋಡಿ, ನಾನು ಇದೆಲ್ಲ ನೋಡ್ಲಿಲ್ಲ. ನಾನು ಕ್ಯಾಬಿನೆಟ್ ಅಲ್ಲಿ ಇದ್ದೆ, ನನ್ಗೆ ಗೊತ್ತಿಲ್ಲ ಅಲ್ಲಿ ಅವ್ರೇನು. ಬೈಕ್ಗೆ ಎಥನಾಲ್ ಸಾಗಿಸ್ತಾ ಇದ್ದಂತಹ ಟ್ಯಾಂಕರ್ ಡಿಕ್ಕಿ ಹೊಡೆದಿದೆ. ಪರಿಣಾಮ ಚಾಲಕ ಸಜೀವವಾಗಿ ದಹನವಾದ ಘಟನೆ ತೆಲಂಗಾಣದ ಪಿಲ್ಲಿಗುಂಡು ಎಂಬಲ್ಲಿ ನಡೆದಿದೆ. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಹೊಡದಳ್ಳಿ ಗ್ರಾಮ ಚಾಲಕ ನಿರಂಜನ್ ಜಮಾದಾರ್ ಮೃತಪಟ್ಟ ದುರ್ದೈವಿ. ಟ್ಯಾಂಕರ್ ಚಿಂಚೋಳೆ ಪಟ್ಟಣದ ಶ್ರೀ ಸಿದ್ದಶ್ರೀ ಎಥನಾಲ್ ಘಟಕದಿಂದ ತೆಲಂಗಾಣಕ್ಕೆ ಹೋಗ್ತಾ ಇತ್ತು. ಬೈಕ್ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಕಿಡಿ ಹೊತ್ತಿಕೊಂಡು ಉರಿದಿದೆ. ತೆಲಂಗಾಣದ ಅನ್ವಾಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಳೆ ಪ್ರವಾಹಕ್ಕೆ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ. ಇಷ್ಟಾದರೂ ಕೂಡ ರಾಜ್ಯ ಸರ್ಕಾರ ಅನ್ನದಾತರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಕೇವಲ ಕುರ್ಚಿ ಕಿತ್ತಾಟದಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ, ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ರೈತರ ಪರವಾಗಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ವರ್ಷ ಸಾವಿರಾರು ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. ಈರುಳ್ಳಿ, ಶೇಂಗಾ, ತೊಗರಿ ಸೇರಿದಂತೆ ಅನೇಕ ಬೆಳೆಗಳು ಪ್ರವಾಹಕ್ಕೆ ನಷ್ಟವಾಗಿದೆ. ಇದೀಗ ಮೆಕ್ಕೆಜೋಳ ಫಸಲು ಬಂದಿದೆ. ಆದರೆ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಆರಂಭ ಮಾಡಿ ಮೆಕ್ಕೆಜೋಳ ಖರೀದಿ ಮಾಡ್ತಾ ಇಲ್ಲ. ಜೊತೆಗೆ ಅತಿವೃಷ್ಟಿ ಹಾಗೂ ಪ್ರವಾಹದಿಂದ ಹಾನಿಗೊಳಗಾದಂಥ ರೈತರಿಗೆ ಪರಿಹಾರವನ್ನ ನೀಡ್ತಾ ಇಲ್ಲ ಅಂತ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಕೇಂದ್ರ ಸರ್ಕಾರ 2,400 ರೂಪಾಯಿ ಕ್ವಿಂಟಾಲ್ಗೆ ಫಿಕ್ಸ್ ಮಾಡಿದೆ. ಅದರ ಮೇಲೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರವೂ ಕೊಡಬೇಕು. ಹಿಂದೆ ನಮ್ಮ ಸರ್ಕಾರ ಆಡಳಿತದಲ್ಲಿದ್ದಾಗ ನಾವು ಕೊಟ್ಟಿದ್ವಿ. ಎರಡನೇದಾಗಿ
ತೊಗರಿ ಬೆಳೆ ನಾಶ ಆಗಿ ಇವತ್ತಿಗೂ ಕೂಡ ರೈತರು ಕಂಗಾಲಾಗಿದ್ದಾರೆ. ಅದನ್ನು ಕೂಡ ಇನ್ನೊಂದು ಸಾರಿ ಪರಿಶೀಲನೆ ಮಾಡಿ ಸಿಲಿಂಡರ್ ಸ್ಫೋಟಗೊಂಡು ಮನೆಯೇ ಜಖಂಗೊಂಡ ಘಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ನಡೆದಿದೆ. ರವಿ ಕೋಳೂರ್ ಅನ್ನೋರ ಮನೆಯಲ್ಲಿ ಅವಘಡ ಸಂಭವಿಸಿದೆ. ಆಕಸ್ಮಿಕವಾಗಿ ಅಡುಗೆ ಸಿಲಿಂಡರ್ ಗ್ಯಾಸ್ ಲೀಕ್ ಆಗಿದೆ. ಈ ವೇಳೆ ದೇವರ ಮುಂದೆ ಇಟ್ಟಿದ್ದ ದೀಪಕ್ಕೆ ಗ್ಯಾಸ್ ತಗುಲಿದೆ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಈ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಸ್ಫೋಟದ ತೀವ್ರತೆಗೆ ಬಿಲ್ಡಿಂಗ್ ಜಖಂಗೊಂಡಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಈಗ ದೌಡಾಯಿಸಿ ಬೆಂಕಿಯನ್ನ ಆರಿಸಿದ್ದಾರೆ. ಸ್ಪೀಕರ್ ಯುಟಿ ಖಾದರ್ಗೆ ಡಾಕ್ಟರ್ ಆಫ್ ಲೆಟರ್ಸ್ ಗೌರವ ಪದವಿಯನ್ನ ಪ್ರದಾನ ಮಾಡಲಾಯಿತು. 60ನೇ ಘಟಿಕೋತ್ಸವ ಅಂಗವಾಗಿ ಬೆಂಗಳೂರು ವಿಶ್ವವಿದ್ಯಾಲಯ ವತಿಯಿಂದ ಡಾಕ್ಟರ್ ಆಫ್ ಲೆಟರ್ಸ್ ನೀಡಿ ಗೌರವ ನೀಡಲಾಗಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಜಯಕರ್ ಎಂಎಸ್, ಕುಲಸಚಿವರು ಕೆಟಿ ಶಾಂತಲಾ, ಇನ್ನು ಮೌಲ್ಯಮಾಪನ ಸಚಿವರು ಪ್ರೊಫೆಸರ್ ಸಿಎನ್ ಕರಿಗಾರ್ ಸೇರಿದಂತೆ ಮುಂತಾದ ಗಣ್ಯರು ಕೂಡ ಭಾಗಿಯಾಗಿದ್ದರು. ಅತಿಥಿ ಉಪನ್ಯಾಸಕರ ಧರಣಿ ಸತ್ಯಾಗ್ರಹ 3ನೇ ದಿನಕ್ಕೆ ಕಾಲಿಟ್ಟಿದೆ. ಗದಗ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಸತ್ಯಾಗ್ರಹ ಮುಂದುವರೆದಿದೆ. ಪ್ರತಿಭಟನೆಯ ವೇಳೆ ದಿಢೀರ್ ಗದಗ ಹುಬ್ಬಳ್ಳಿ ಹೆದ್ದಾರಿಯನ್ನ ತಡೆ ಹಿಡಿದಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೂಡಲೇ ಕೌನ್ಸಿಲಿಂಗ್ ಅನ್ನ ಸ್ಥಗಿತಗೊಳಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಠಾಣೆಗೆ ಉತ್ತರ ವಲಯದ ಐಜಿಪಿ ಚೇತನ್ ಸಿಂಗ್ ಠಾಕೂರ್ ಭೇಟಿಯನ್ನ ನೀಡಿದ್ದಾರೆ. ಮೂವರು ಕೂಡ 3 ಗಂಟೆಗಳ ಕಾಲ ಈಗ ಠಾಣೆಯ ವಿವಿಧ ವಿಭಾಗಗಳ ಪರಿಶೀಲನೆಯನ್ನು ನಡೆಸಿದ್ದಾರೆ. ದಾಖಲಾತಿ ಸಿಬ್ಬಂದಿಗಳ ಕಾರ್ಯವೈಖರಿ ಬಗ್ಗೆ ವಿಚಾರಿಸಿದ್ದಾರೆ. ಅಕ್ರಮ ವಹಿವಾಟುಗಳ ಮೇಲೆ ಹದ್ದಿನ ಕಣ್ಣಿಡುವಂತೆಯೂ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಈಗಾಗಲೇ ಸರ್ಕಾರದ ವಿರುದ್ಧ ಅನ್ನದಾತರು ಸಮರವನ್ನ ಸಾರಿದ್ದಾರೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ರಾಜ್ಯಾದ್ಯಂತ ಹೋರಾಟಗಳು ನಡೀತಾ ಇದೆ. ಅದರ ಭಾಗವಾಗಿ ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ಶಾಸ್ತ್ರಿ ಸರ್ಕಲ್ನಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ಸೇರಿ ಸರ್ಕಾರದ ವಿರುದ್ಧ ಹೋರಾಟವನ್ನು ನಡೆಸಿದರು. ಬಿಜೆಪಿ ರೈತ ಮೋರ್ಚಾ ಕೊಟ್ಟಿದ್ದಂಥ ಕರೆಗೆ ಓಗೊಟ್ಟು ಬಂದಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿ ಬೆಳೆಗೆ ಬೆಂಬಲ ಘೋಷಣೆ ಕೂಡ ಮಾಡಿಲ್ಲ. ಭತ್ತ ಖರೀದಿ ಕೇಂದ್ರ, ಮೆಕ್ಕೆಜೋಳ ಖರೀದಿ ಮಾಡೋರು ಕೂಡ ಕೇಂದ್ರ ತೆರೆಯದೆ ಮಲತಾಯಿ ಧೋರಣೆಯನ್ನ ತಾಳಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬೆಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಗೆ ಮತ್ತೆರಡು ಪೊಲೀಸ್ ಠಾಣೆಗಳನ್ನು ಸೇರ್ಪಡೆ ಮಾಡಲಾಗಿದೆ. ಮಾದನಾಯಕನಹಳ್ಳಿ ಮತ್ತು ರಾಜನಕುಂಟೆ ಈ 2 ಪೊಲೀಸ್ ಠಾಣೆಗಳನ್ನು ಸೇರ್ಪಡೆ ಮಾಡಲಾಗಿದೆ. ಈ ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿಯಲ್ಲಿದ್ದಂತಹ ಪೊಲೀಸ್ ಠಾಣೆಗಳನ್ನು ಇದೀಗ ಬೆಂಗಳೂರು ವಾಯುವ್ಯ ವಿಭಾಗಕ್ಕೆ ಸೇರ್ಪಡೆಗೊಳಿಸಿ ಆದೇಶವನ್ನ ನೀಡಲಾಗಿದೆ. ಬೆಂಗಳೂರಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಪ್ರಕರಣ. ಒಂದೊಂದು ಅಚ್ಚರಿಯ ಸಂಗತಿಗಳು ಹೊರಬೀಳ್ತಾನೆ ಇದೆ. ದರೋಡೆಗೆ ಬಳಸಿದಂಥ ಇನೋವಾ ಕಾರಿನ GPS ಟ್ರ್ಯಾಕ್ ಮಾಡಿ ಆ ರೂಟ್ ಲಭ್ಯ ಆಗಿದೆ. ನವೆಂಬರ್ 19ರ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ HBR ಲೇಔಟ್ನಲ್ಲಿ ಸ್ಟಾರ್ಟ್ ಆದಂಥ ಕಾರು ನವೆಂಬರ್ 20 ತಡರಾತ್ರಿ 2 ಗಂಟೆ 10 ನಿಮಿಷದವರೆಗೂ ಕೂಡ ಹಾಗೆ ಇತ್ತು. ಚಿತ್ತೂರಿನ ಪಾಪಸಮುದ್ರಂವರೆಗೂ ಕೂಡ ದರೋಡೆಕೋರರು ಕಾರನ್ನು ಚಲಾಯಿಸಿಕೊಂಡು ಹೋಗಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಪತ್ರ ಬರೆದಿದ್ದಾರೆ. ಮಹಂತೇಶ್ ಬೀಳಗಿ ಕುಟುಂಬಕ್ಕೆ ಅನುಕಂಪದ ಆಧಾರದ ಮೇಲೆ ಕ್ಲಾಸ್ 1 ಅಧಿಕಾರಿ ಹುದ್ದೆಯನ್ನ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಪತ್ನಿ ಅಥವಾ ಪುತ್ರಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಚಾಮರಾಜನಗರದಿಂದ ಸಿಎಂ ಭೇಟಿಯಾಗಲು ಬಂದಿದ್ದಂಥ ವ್ಯಕ್ತಿಗೆ ನಿರಾಸೆಯಾಗಿದೆ. ಪೆನ್ಷನ್ ದುಡ್ಡು ಬರ್ತಾ ಇಲ್ಲ ಅಂತ ಕಾರಲ್ಲಿ ಬರ್ತಾ ಇದ್ದವನಿಗೆ ಸಿಎಂ ಭೇಟಿ ಮಾಡಬೇಕಾಗಿದ್ದಂಥ ಚಿಕ್ಕಮಾದೇಗೌಡ ಪಟ್ಟು ಹಿಡಿದಿದ್ರು. ಆದರೆ ಪೊಲೀಸರು ವ್ಯಕ್ತಿಯನ್ನ ಈಗ ತಡೆದಿದ್ದಾರೆ. ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವ ಎಚ್.ಕೆ. ಪಾಟೀಲ್ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಸಭೆಯಲ್ಲಿ 44 ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ ಅಂತ ಹೇಳಿದ್ದಾರೆ. 5 ಎಕರೆ ಸರ್ಕಾರಿ ಜಮೀನನ್ನ ಸವದತ್ತಿಯಲ್ಲಿ ಬಳೆ ಕ್ಲಸ್ಟರ್ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿದೆ. 35 ವರ್ಷಗಳವರೆಗೆ ಉಚಿತವಾಗಿ ಗುತ್ತಿಗೆ ನೀಡಲು ಅನುಮೋದನೆ ಕೊಡಲಾಗಿದೆ ಅಂತ ಹೇಳಿದ್ದಾರೆ.